ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕರ್ನಾಟಕ ರಾಜ್ಯದಲ್ಲೇ ಕನ್ನಡ ಉಳಿಸಲು ಬೆಳೆಸಲು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಕಾವಲು ಸಮಿತಿ, ಗಡಿ ಪ್ರದೇಶಾಭಿವೃದ್ಧಿ ಸಮಿತಿ ಸಾಹಿತಿಗಳು ಇದ್ದ ಮೇಲೂ ಕನ್ನಡ ಭಾಷೆ ಅಂದುಕೊಂಡಷ್ಟು ಬೆಳೆದಿಲ್ಲ. ಈ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಗುರುನಾನಕ್ ಸಮೀಪದ ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಕನ್ನಡ ಭವನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಗಡಿ, ನೆಲ, ಜಲ, ಭಾಷೆ ಅಪಾಯದಲ್ಲಿ ಇವೆ ಎನಿಸುತ್ತಿದೆ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ರಾಮಾಯಣ, ಮಹಾಭಾರತಗಳಲ್ಲಿಯೂ ಕೂಡ ಕನ್ನಡದ ಬಗ್ಗೆ ಪ್ರಸ್ತಾವನೆಯಾಗಿದೆ ಎಂದರು. ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ವಚನ ಹಾಗೂ ದಾಸ ಸಾಹಿತ್ಯಗಳು ಕನ್ನಡ ಸಾಹಿತ್ಯದ 2 ಕಣ್ಣುಗಳಿದ್ದಂತೆ. ಕನ್ನಡ ಉಳಿಸಲು ಬೆಳೆಸಲು ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗಿದೆ. ಈ ನೂತನ ಕನ್ನಡ ಭವನದಲ್ಲಿ ಕನ್ನಡ ಡಿಂಡಿಮ ಮೊಳಗಬೇಕಾಗಿದೆ. ಕನ್ನಡ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು. ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಪರಿಚಯಿಸುವ ಕೆಲಸ ನಡೆಯಲಿ ಎಂದರು. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಬಳಕೆಯ ಕಾಯ್ದೆಯನ್ನು ಮುಂಬರುವ ಅಧಿವೇಶನದಲ್ಲಿ ಜಾರಿಗೆ ತರಲಾಗುವುದು. ಕೆಕೆಆರ್ಡಿಬಿಯಿಂದ ಜಿಲ್ಲೆಗೆ 400 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಇದರಲ್ಲಿ ಶಿಕ್ಷಣಕ್ಕೆಂದೇ 100 ಕೋಟಿ ರೂಪಾಯಿ ಮೀಸಲಿಟ್ಟು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು. ಕನ್ನಡ ಭವನಕ್ಕೆ ಕಾಂಪೌಂಡ್ ಸೇರಿ ಇನ್ನಿತರ 8 ಕೋಟಿ ಕೆಲಸಗಳನ್ನು ಆದ್ಯತೆಯ ಮೇರೆಗೆ ಹಂತವಾಗಿ ಪೂರ್ಣಗೊಳಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಕನ್ನಡ ಭವನದ ಬಹುದಿನಗಳ ಕನಸು ಈಗ ನನಸಾಗಿದೆ. 2017ರಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಅಂದಿನ ಜಿಲ್ಲಾಧಿಕಾರಿಗೆ ಹೇಳಿ ಜಾಗ ಕೊಡಿಸಿದ್ದೆ. ಮತ್ತೆ ನಾನು ಉಸ್ತುವಾರಿ ಸಚಿವನಾಗಿ ಈ ಭವನ ಉದ್ಘಾಟಿಸುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ ಎಂದರು. ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಕನ್ನಡ ಭವನ ನಿರ್ಮಿಸಿ ಕೊಡಬೇಕೆಂಬ ಬೇಡಿಕೆಯಂತೆಯೇ ಅದರಂತೆ ಹಂತವಾಗಿ ನಿವೇಶನ ಒದಗಿಸಿ ಅನುದಾನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಮಾತನಾಡಿ, ರಾಜ್ಯದಲ್ಲಿ ಒಂದು ಕನ್ನಡ ಶಾಲೆಗಳನ್ನು ಮುಚ್ಚಬಾರದು, ಮುಚ್ಚಿರುವ ಕನ್ನಡ ಶಾಲೆಗಳನ್ನು ತೆರೆಯಬೇಕು. ಕನ್ನಡದ ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿವೆ ಎಂದು ಮಾತನಾಡಿ ತಿಳಿಸಿದರು. ಮುಂದುವರಿದು ಮಾತನಾಡಿದ ಅವರು, ಕನ್ನಡ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಅಳವಡಿಸುವ ಕುರಿತು ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಮುಂದಿನ ಅಧಿವೇಶನದಲ್ಲಿ ಈ ಕಾನೂನಿಗೆ ಅಂಗೀಕಾರ ಪಡೆಯಬೇಕೆಂದರು. ಬೀದರ ಜಿಲ್ಲೆಯಲ್ಲಿ 20 ಜಿಲ್ಲಾ ಹಾಗೂ 40 ತಾಲೂಕು ಸಮ್ಮೇಳನಗಳು ನಡೆದಿವೆ. ಇದೇ ಫೆಬ್ರವರಿಯಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಎಲ್ಲರೂ ಸೇರಿ ಮಾಡೋಣ ಎಂದು ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿಯವರು ಮಾತನಾಡಿ, ಜಿಲ್ಲೆಯಲ್ಲಿ ಕನ್ನಡ ಭವನದ ಬಹುದಿನಗಳ ಕನಸು ಈಗ ನನಸಾಗಿದೆ. ಇದಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರ ಅತ್ಯಮೂಲ್ಯವಾಗಿತ್ತು. ಇನ್ನೂ ಸುತ್ತುಗೋಡೆ ಹಾಗೂ ಇತರೆ ಹಲವಾರು ಯೋಜನೆ ಜಾರಿ ಮಾಡಬೇಕಾಗಿದೆ. ತಾಲೂಕು ಮಟ್ಟದಲ್ಲಿಯೂ ಕೂಡ ಕನ್ನಡ ಭವನ ನಿರ್ಮಿಸಲು ಮುಂದಾಗುತ್ತೇವೆ. ಈ ಭವನಕ್ಕೆ ಸಹಾಯ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಕನ್ನಡಿಗರು ಉಳಿದಾಗ ಮಾತ್ರ ರಾಜ್ಯ ಉಳಿಯಲು ಸಾಧ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಹಂಗರ್ಗಿ, ಗುರುಪಾದಪ್ಪ ನಾಗಮಾರಪಳ್ಳಿ, ಆಸ್ಪತ್ರೆಯ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ ಉಪಸ್ಥಿತರಿದ್ದರು. ಬಾಲ್ಕಿಯ ಬಸವಲಿಂಗಪ್ಪ ದೇವರು ಸಾನ್ನಿಧ್ಯ ವಹಿಸಿದರು. ಹುಲಸೂರಿನ ಶಿವಾನಂದ ಮಹಾಸ್ವಾಮಿಗಳು, ಬಾತಾಮ್ರದ ಶಿವಯೋಗೇಶ್ವರ ಮಹಾಸ್ವಾಮಿಗಳು, ಬಾಲ್ಕಿಯ ಗುರುಬಸವಪ್ಪ ದೇವರು, ಅಣದೂರಿನ ಜ್ಞಾನಸಾಗರ ಬಂತೆ ಸಮ್ಮುಖ ವಹಿಸಿದರು. ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ ಗಂದ್ಗೆ, ರೇವಣಸಿದ್ದಪ್ಪ ಜಲಾದೆ, ಬಸವರಾಜ ದನ್ನೂರ್, ಮಾರುತಿ ಬೌದ್ಧೆ, ಬಿಜಿ ಶೆಟ್ಕಾರ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಎಂಎಸ್ ಮನೋಹರ್, ಶಾಲಿವಾನ್ ಉದ್ಗಿರೆ, ಪ್ರಶಾಂತ್ ಮಠಪತಿ, ನಾಗಭೂಷಣ್ ಮಾಮಡಿ, ಶಾಂತಲಿಂಗ್ ಮಠಪತಿ, ನಾಗರಾಜ್ ಹಾವಣ್ಣ, ಡಾಕ್ಟರ್ ಸಿದ್ದಲಿಂಗ ಚಿಂಚೋಳಿ, ರಮೇಶ್ ಸಲಗರ್, ಯುವ ಘಟಕದ ಅಧ್ಯಕ್ಷ ಗುರುನಾಥ್ ರಾಜಗಿರ, ಶರಣಪ್ಪ ಮಿಟಾರೆ, ಧನರಾಜ್ ಹಂಗರ್ಗಿ, ಶಶಿಧರ್ ಹೊಸಳ್ಳಿ ಸೇರಿದಂತೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಶಿವಕುಮಾರ್ ಕಟ್ಟೆ ಸ್ವಾಗತಿಸಿದರೆ, ಕೋಶಾಧ್ಯಕ್ಷ ಶಿವಶಂಕರ್ ಟೋಕ್ರಿ ನಿರೂಪಣೆ ಮಾಡಿದರು. ಟಿಎಂ ಅಚ್ಚಿ ವಂದಿಸಿದರು. ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬೀದರ್ ಜಿಲ್ಲೆ ಜನರ ಒಂದು ಬಹುದಿನದ ಬೇಡಿಕೆ. ಬೀದರ್ ಜಿಲ್ಲೆಯಲ್ಲಿ ಅದು ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದಂತ ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ಈಗಾಗಲೇ ಜೋಶಿಯವರು ಮಾತನಾಡಿದ್ರು. ಸುರೇಶ್ ಕನ್ಶೆಟ್ಟಿ ಅವರು ಬಹಳ ಹೋರಾಟ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಹಿಂದೆ ಇದ್ದಂತ ಅಧ್ಯಕ್ಷರುಗಳು ಪ್ರಯತ್ನ ಮಾಡಿದರು. ಅನೇಕ ಕಾರಣಗಳಿಂದ ಬೇರೆ ಬೇರೆ ವಿಘ್ನಗಳು ಬಂದ
ಕಾರಣ ನಿವೇಶನ ಸಿಗಲಿಲ್ಲ, ಹೀಗಾಗಿ ವಿಳಂಬ ಆಗಿತ್ತು. ಅದಾದ್ಮೇಲೆ ಇವತ್ತು ನನ್ನ ಸೌಭಾಗ್ಯ ಅಂತ ತಿಳ್ಕೊತಾ ಇದ್ದೇನೆ. ನಾನು 2017ರಲ್ಲಿ ಉಸ್ತುವಾರಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಬಂದು 1 ಎಕರೆ ಜಮೀನು ನೀವು ಕೊಡಿಸಲೇಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿ ಮಹಾದೇವ್ಗೆ ನಾನು ಹೇಳಿದೆ, ತತ್ಕ್ಷಣ ಜಮೀನು ನೀವು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದಾಗ ಈ ಜಮೀನು ಏನು ಇವತ್ತಿಲ್ಲಿ ನಿವೇಶನ ಇದೆ, ಈ ನಿವೇಶನ ಮಂಜೂರಿ ಮಾಡಲಾಯಿತು. ಮತ್ತೆ ಮಂಜೂರಿ ಮಾಡಿ ಅದು ಸುಮಾರು ವರ್ಷಗಳಾಗಿದ್ದಾವೆ. 5 ವರ್ಷ ನಂತರ ಯೋಗ ಅಂತ ಹೇಳ್ಬೋದು. ನಾನು ಮತ್ತೆ ಉಸ್ತುವಾರಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಈ ಕನ್ನಡ ಭವನದ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಸಂಗತಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಟ್ಟಡದ ನಿರ್ಮಾಣಕ್ಕಾಗಿ, ನಿವೇಶನಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲರಿಗೂ, ಅದರಲ್ಲಿ ವಿಶೇಷವಾಗಿ ಸುರೇಶ್ ಚಂದ್ಶೆಟ್ಟಿ ಅವರಿಗೆ, ಅವರ ತಂಡದವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಭಗವಂತ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ. ಸೃಷ್ಟಿ ನಿರ್ಮಾಣ ಮಾಡಿದ್ದು ಎಷ್ಟು ಅದ್ಭುತನೋ, ಮನುಷ್ಯನ ಭಾಷೆ ನಿರ್ಮಾಣ ಮಾಡಿದ್ದಾನೆ, ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಯಾಕೆಂದ್ರೆ ಭಾಷೆನೇ ನಿರ್ಮಾಣ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಭಾಷೆ ಇರದೇ ಇದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದ? ಮನುಷ್ಯನ ಏನು ಆಲೋಚನೆಗಳಿದಾವೆ, ಅಭಿವ್ಯಕ್ತಿ ಇದೆ. ಇವತ್ತು ಎಲ್ಲ ಅಭಿವೃದ್ಧಿಗೆ ಮೂಲ ಅಂತ ಹೇಳಿದ್ರೆ ಭಾಷೆನೆ. ಇಲ್ಲಿದ್ರೆ ಪಶು ಪಕ್ಷಿ ಹೆಂಗಿರ್ಬೇಕಾಗ್ತಿತ್ತು. ಹೀಗಾಗಿ ರಾಷ್ಟ್ರದಲ್ಲಿ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ. ಭಾಷೆಯಿಂದಲೇ ಮನುಷ್ಯ ತನ್ನೆಲ್ಲ ಆಶೋತ್ತರಗಳು, ನಾವು ಯಾವ ರೀತಿಯಲ್ಲಿ ಏನ್ ಮಾಡ್ಬೇಕಂತೀವಿ ಅದೆಲ್ಲ ಸಾಧನೆಗಳು ಮಾಡಿದ್ದಂತ ಒಂದೇನಿದೆ. ಅದಾದ ಮೇಲೆ ಬೀದರ್ ನಗರದ ಚಿಕ್ಕಪೇಟ ಸರ್ವೆ 60ರಲ್ಲಿ ದೊರೆತಿರ್ತಕ್ಕಂಥ ಈ 1 ಎಕರೆ ನಿವೇಶನ ಇವತ್ತು ಭವ್ಯವಾಗಿ ಕಟ್ಟಡದ ಜೊತೆಗೆ ಲೋಕಾರ್ಪಣೆ ಆಗ್ತಾ ಇದೆ. ಇದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರನ್ನ ನಾವು ಇಲ್ಲಿ ಬಹಳ ಗೌರವದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಜ್ಞಾಪಿಸಿಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಿದ್ರು, ಈಗಾಗಲೇ ಚಂದ್ಶೆಟ್ಟಿ ಅವರೇ ಹೇಳಿದ್ರು, ಖಂಡ್ರೆಯವರು ಇಲ್ಲ ಅಂದ್ರೆ ಈ ಕಟ್ಟಡ ಬರ್ತಾ ಇರಲಿಲ್ಲ ಅನ್ನೋದು. ಹಾಗಾಗಿ ಸಿರಿಗನ್ನಡಂ ಗೆಲ್ಗೆ ಇವತ್ತು ಬೀದರ್ ಜಿಲ್ಲೆಯ ನಮ್ಮೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಇರ್ಬೋದು, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಸಮಸ್ತ ಕನ್ನಡ ಬಾಂಧವರ ಸುಮಾರು 5 ದಶಕಗಳ ಕನಸು ಇವತ್ತು ನನಸಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೆನಪುತ್ತಾ ನಿಜವಾಗ್ಲೂ ಇವತ್ತು ಬಹಳ ಸಂತಸ ಮತ್ತು ಸಂಭ್ರಮದ ದಿನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೀನಿ. ಯಾಕಂದರೆ ಸುಮಾರು 50 ವರ್ಷಗಳಿಂದ ಬೀದರ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಟ್ಟಡ ಇಲ್ಲ, ಒಂದು ಭವನ ಆಗಬೇಕು ಅಂತಕ್ಕಂಥ ಕನಸು ಬಹಳ ಜನರದಾಗಿತ್ತು. ಈ ಹಿಂದಿನ ನಮ್ಮೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಅವರೇ ಆದ ರೀತಿಯಲ್ಲಿ ಅನೇಕ ಶ್ರಮಗಳನ್ನು ಹಾಕಿದ್ರು ಸಹ ಕನ್ನಡ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ಅಡೆತಡೆಗಳು ಬಂದಿರುವ ಕಾರಣ ಅದು ಮಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ಸುದೈವ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದೀನಿ. ಯಾಕಂದರೆ ಬೀದರ್ ಜಿಲ್ಲೆಯ ಸಮಸ್ತ ನಮ್ಮ ಆಜೀವ ಸದಸ್ಯರ ಒಂದು ಆಶೀರ್ವಾದದಿಂದ ನಾನು ಕಳೆದ ಸಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನು ಹೇಳಿದ್ದೆ, 6 ತಿಂಗಳ ಒಳಗಾಗಿ ಒಂದು ವೇಳೆ ನಿವೇಶನವನ್ನು ಮಾಡದಿದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತೀನಿ ಅಂತೇಳಿ ಅಂದುಕೊಂಡಂತೆ ಕಳೆದ ಸಲ ನಾನು 6 ತಿಂಗಳ ಒಳಗಾಗಿಯೇ ಇಲ್ಲಿ 1 ಎಕರೆ ನಿವೇಶನವನ್ನು ಪಡೆಯುವಂಥ ಕೆಲಸಗಳನ್ನು ಮಾಡಿದ್ದೆ. ಅದು ಆದ ನಂತರ ಅನೇಕ ಮೂಗರು ಮುಖ್ಯಮಂತ್ರಿಗಳು ಬೇರೆ ಬೇರೆ ಸರ್ಕಾರ ಬಂದ ಸಲುವಾಗಿ ಅನುದಾನ ಬರದೇ ಕಾರಣ ಅದು ಹಾಗೆ ಉಳ್ಕೊಂಡು ಬಿಟ್ಟಿತ್ತು. ಮತ್ತೆ 2ನೇ ಅವಧಿಗೆ ನಾನು ಮುಂದಾದಾಗ ಜನರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೆ, ಈ ಸರಿ ಇನ್ನೊಂದು ಅವಕಾಶಗಳನ್ನು ಕೊಟ್ಟಿದ್ದೆ, ಆದರೆ ನಾನು 2 ವರ್ಷಗಳಲ್ಲಿ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ಅಂದುಕೊಂಡಂತೆ ನನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು ನನಗೆ ಆಶೀರ್ವಾದ ಮಾಡಿ ಸುಮಾರು 1000 ಮತಗಳಿಂದ ನನ್ನ ಗೆಲ್ಲಿಸಿದ್ರು. ಅದನ್ನು ನಾನು ಮತ್ತೆ 2 ವರ್ಷಗಳಲ್ಲಿ ಯಾವ ಮಾತನ್ನು ಆಡಿದ್ದೀನೋ ಅದು ಅಂದುಕೊಂಡಂತೆ ಇವತ್ತು ಇಷ್ಟೊಂದು ಭವ್ಯವಾದ ಕಟ್ಟಡವನ್ನು ಇವತ್ತು ಇಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಮಾರಂಭದ ಉದ್ಘಾಟಕರಾಗಿ ನಮ್ಮೆಲ್ಲರ ನೆಚ್ಚಿನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಉದ್ಘಾಟನೆ ಮಾಡಿದ್ರು. ಮಾನ್ಯ ರಹೀಂ ಖಾನ್ ಅವರು ಬೀದರ್ನ ಸಚಿವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ರಘುನಾಥ್ ಮಲ್ಕಾಪುರಿ ಇರ್ಬೋದು, ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಡಾಕ್ಟರ್ ನಾಡೋಜ ಮಹೇಶ್ ಜೋಶಿರವರು ಸಂವಾದದಲ್ಲಿ ಭಾಗವಹಿಸಿದ್ರು. ಅನೇಕರ ಸಹಾಯ ಮತ್ತು ಸಹಕಾರ ಈ ಕಟ್ಟಡಕ್ಕಾಗಿದೆ. ಇದು ಒಬ್ಬರಿಗೆ ಅದ್ಲಾರ್ದೇನೆ ನಮ್ದು ಇಡೀ ತಂಡ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ತಂಡವರು ಸೇರಿಕೊಂಡು ಇಷ್ಟೊಂದು ಸುಂದರವಂತ ಭವನ ನಿರ್ಮಾಣಕ್ಕಾದ ಸಾಧ್ಯ ಆಗಿದೆ. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ 2 ಕೋಟಿ ರೂಪಾಯಿಗಳನ್ನು ನಮ್ಗೆ ನೀಡಿದ್ದಾರೆ. ಜೊತೆಗೆ ನಮ್ಮ ಬಸವರಾಜ ಪಾಟೀಲ್ ಸೇಡಂ ಅವರು
ಅಂದರೆ ರೇವಣಸಿದ್ದಪ್ಪ ಜಲಾದೆ ಅವರ ಒಂದು ಸಹಕಾರದಿಂದ 25 ಲಕ್ಷ ರೂಪಾಯಿಗಳನ್ನು ಮಾನವ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಆ ಸಂಘದಿಂದ ಈ ದುಡ್ಡು ಬಂದಿದೆ. ಜೊತೆಗೆ ನಮ್ಮ ಬೀದರ್ನ ಸಂಸದರಾಗಿರುವಂಥ ಭಗವಂತ ಖೂಬಾರ್ ಅವರು 10 ಲಕ್ಷ ರೂಪಾಯಿ ನೀಡಿದ್ದಾರೆ. ರಹೀಂ ಖಾನ್ ಅವರು ಕೂಡ 10 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಮಲ್ಕಾಪುರಿ ಅವರು 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಇವರೆಲ್ಲ ಜೊತೆನೇ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ಖಾಸಗಿ ವ್ಯಕ್ತಿಗಳು ಕೂಡ ನಾವು ಕೈ ಜೋಡಿಸ್ತೀವಿ ಅಂತ ಇಟ್ಕೊಂಡು ನಮ್ಮ ಪೂಜ್ಯ ಹಾರ್ಕೋಡ್ನ ಶ್ರೀಗಳು 2 ಲಕ್ಷ ರೂಪಾಯಿಗಳನ್ನು, ಬಸವರಾಜ್ ಧನ್ನೂರು ಅವರು 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಜೊತೆಗೆ ನನ್ನ ಪ್ರೀತಿಯ ಸ್ನೇಹಿತ ಹನುಮಂತ ಬುಳ್ಳ 11,000 ರೂಪಾಯಿಗಳನ್ನು ನೀಡಿದ್ದಾರೆ. ಶಿವಾನಂದ ಪಾಟೀಲ್ 21,000 ರೂಪಾಯಿ ನೀಡಿದ ಮೂಲಕ ಎಲ್ಲ ಫ್ಯಾನ್ಗಳನ್ನು ಅವರು ದೇಣಿಗೆ ಕೊಟ್ಟಿದ್ದಾರೆ. ಈ ರೀತಿ 10 ಹಲವಾರು ಜನ. ಅದ್ರ ಜೊತೆಗೆ ಬ್ರಹ್ಮ ಸಿದ್ದರೆಡ್ಡಿ ಅವರು 1 ಲಕ್ಷ ರೂಪಾಯಿಗಳನ್ನ ಅವರು ನೀಡೋರಿದ್ದಾರೆ. ಬಾಲಾಜಿ ಬಿರಾದರ್ ಅವರು 50,000 ನೀಡ್ತೀನಿ ಅಂತ ಹೇಳಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಷ್ಟೆಲ್ಲ ಕೆಲಸಗಳನ್ನು ಇಲ್ಲಾಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕೆಳಗೆ ಒಂದು ಸುಸಜ್ಜಿತವಾದಂಥ ಒಂದು ದಾಸೋಹ ಭವನ ಇದೆ. ಅದ್ರ ಜೊತೆನೇ ಒಂದು ಆರ್ಟ್ ಗ್ಯಾಲರಿ ಇದೆ. ಅದ್ರ ಜೊತೆನೇ ಒಂದು ಗ್ರಂಥಾಲಯ ಇದೆ. ಬೇರೆ ಕಡೆಯಿಂದ ಬರುವಂಥ ನಮ್ಮ ಅತಿಥಿಗಳಿಗೆ ಇಲ್ಲಿ 4 ವಸತಿ ಕೋಣೆಗಳದಾವ. ಜೊತೆಗೇ ಕಲಾವಿದರಿಗೆ ಅಂತೇಳಿ 2 ಗೌರ್ಮೆಂಟ್ ಇರೋಂಥ ದೊಡ್ಡ ಕೋಣೆಗಳನ್ನು ಇಲ್ಲಿ ಮಾಡಿದ್ದೀವಿ. ಜೊತೆಗೇ ಒಂದು 500 ಜನ ಕೂಡುವಂಥ ಇಲ್ಲಿ ವಿಶೇಷವಾದಂಥ ಒಂದು ಸಭಾಭವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೆವು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಮ್ಮ ಬೀದರಿನ ನಮ್ಮೆಲ್ಲರ ನೆಚ್ಚಿನ ಜನಪರ ಮತ್ತು ಜೀವಪರ ಕಾಳಜಿಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಂತ ಗೋವಿಂದ ರೆಡ್ಡಿ ಸರ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಈ ಕಟ್ಟಡವನ್ನು ನಮಗೆ ವಹಿಸೋದು ಇರ್ಬೋದು ಮತ್ತು ಸಣ್ಣ ಸಣ್ಣ ಪುಟ್ಟ ಏನೇ ಕೆಲಸಗಳಿರಲು ಯಾವುದಕ್ಕೂ ಒಂದು ಕ್ಷಣವನ್ನು ತಡ ಮಾಡಲಾರ್ದೇ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದ ನಿರ್ಮಾಣಕ್ಕೆ ಅತ್ಯಂತ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ, ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂಥ ಎಲ್ಲ ಅಧಿಕಾರಿಗಳಿಗೂ, ಅದು ನಮ್ಮ ನಗರಸಭೆ ಇರ್ಬೋದು, ಉಳಿದಂಥ ಎಲ್ಲ ಇಲಾಖೆಗಳು, ಅವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಿಜವಾಗಲೂ ನನಗೆ ಎಲ್ಲಿಲ್ಲದ ಸಂಭ್ರಮ ಮತ್ತು ಖುಷಿ ತಂದಿದೆ ಅಂತಕ್ಕಂಥ ಮಾತುಗಳಂತ ಮತ್ತೊಂದು ಸಲ ಜಿಲ್ಲೆಯ ಎಲ್ಲ ಕನ್ನಡಿಗರಿಗೆ ಅನಂತ ವಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.